ವಿದ್ಯಾರ್ಥಿಗಳೇ, ನೀವು ಕೂಡ ಗುಜರಾತಿನ ಆ ಕಾಡಿನ ಭಾಗವನ್ನು ಒಂದ್ಸರಿ ಕಣ್ಮುಂದೆ ಬರ್ಬೇಕಲ್ಲ ಮತ್ತೆ. ಯಾಕೆ ಹೇಳಿದ್ರು ಗೊತ್ತಾ? ಅವ್ರು 80-85 ವರ್ಷದ ಸುಬ್ರಾವ್ ಸರ್ ಅಲ್ವಾ, ಅವರಿಗೆ ಕೋಟ್ ಹಾಕೊಳ್ಬೇಕು, ಒಳ್ಳೆ ಡ್ರೆಸ್ ಹಾಕೊಳ್ಬೇಕು, ನನಗೆ ಆಗಿರ್ಬೇಕಂತ ಏನಿರ್ಲಿಲ್ಲ. ಸರಳತೆಯೇ ಜೀವನ ಅಂತ ಹೇಳಿದ್ರು. ಅಂದ್ರೆ ನಾಯಕತ್ವದ ಮೂಲ ಗುಣ ಏನಂತ ಹೇಳ್ಕೊಟ್ಟಿದ್ದಾರೆ, ಅದು ಸರಳತೆ. ಇನ್ನೊಂದು ಏನ್ ಗೊತ್ತಾ, ಎಲ್ಲಾ ಭಾಷೆಗಳಿಗೂ ಗೌರವ ಕೊಡ್ಬೇಕಂತ. ಎಷ್ಟು ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅವರು ನೋಡಿ, 13ಗಿಂತ ಹೆಚ್ಚು. ಅಂದ್ರೆ ಅವ್ರು ಇನ್ನೊಂದು ಪ್ರೀತಿ ಮಾಡಿದ್ರಲ್ಲ ಆ ಭಾಷೆನ. ಹಾಗಾಗಿ ನಮ್ಮ ಕನ್ನಡ ಭಾಷೆ ಮಾತೃಭಾಷೆ ಆದ್ರೆ ಬೇರೆ ಭಾಷೆಗಳಿಗೆ ಗೌರವ ಕೊಟ್ಟಾಗ ಮಾತ್ರ ಅದು ನಮಗೆ ಒಲದು ಬರುತ್ತೆ. ಅದು ನಾಯಕತ್ವದ ಗುಣ. ಮತ್ತೇನ್ ತಿಳ್ಕೊಡ್ರಿ, ಮತ್ತೇನ್ ಹೇಳಿದ್ರಿ ಅವರು? ಈ ಶಾಲೆಯಲ್ಲಿ ನಾನು ಕೂಡ ಶಿಸ್ತಿನ ಸಿಪಾಯಿಯಾಗಿ ಮಕ್ಕಳಿಗೆ ಬೋಧನೆ ಮಾಡಿದ್ದೇನೆ, ಆಡಳಿತವನ್ನು ನಡೆಸಿದ್ದೇನೆ ಅಂತ ಹೇಳಿದ್ರು ನಮ್ಮ ತಾಲೂಕಿನ ಕಾರ್ಯದರ್ಶಿಗಳು. ಯಾಕೆ ಹೇಳಿದ್ರಿ? ಆ ಗುಣ ಇದ್ದಾಗ ಮಾತ್ರ ಅದನ್ನ ಹೇಳಿಕ್ಕಾಗುತ್ತೆ. ನನಗೆ ಮಾತಿದ್ರೆ ಹೇಳ್ಬೋದಲ್ವಾ, ನಿಮ್ ಕಿವಿ ಇದ್ರೆ ಕೇಳ್ಬೋದು. ಹಾಗಾಗಿ ನಾಯಕತ್ವ ಕೇಳುವನ್ನಾಗಬೇಕು ಮೊದಲು. ನೀವು ಕೇಳಿದಿರಿ, ಈಗ ಹೇಳಿಲ್ವಾ? 13 ಭಾಷೆ ಸರ್ ಅವರು ಅಜ್ಜ ಇದ್ರಂತೆ, ಅವ್ರ ಬಣಿಯನ್ನು ಬರೀ ಹಾಫ್ ಪ್ಯಾಂಟ್ ಹಾಫ್ ಚಡ್ಡಿಯಲ್ಲಿ ಇದ್ರಂತೆ. 25,000 ಜನದ ಶಿಬಿರ ಅಂತೆ. ಯಾಕಂದ್ರೆ ಮಕ್ಕಳೇ, ಅವ್ರು ಹೇಳಿದ್ರು ಕೇಳಿದ್ರಿ. ಹಾಗಾಗಿ ಅವ್ರ ಕಡೆ ಕೇಳಿದ್ದಾರೆ, ಅದು ಅಂತರ್ರಾಜ್ಯದಲ್ಲಿ ಕೇಳಿದ್ದಾರೆ, ಹಾಗಾಗಿ ಹೇಳಿದ್ರು. ಈಗ ನೀವು ಇಲ್ಲಿ ನಾಯಕತ್ವದಲ್ಲಿ ನಮ್ಮ ಸವಿತಾ ಮೇಡಮ್ ಬಂದಿದ್ದಾರೆ, ಅವ್ರ ಶಾಲೆ ಮಕ್ಕಳು ಬಂದಿದ್ದಾರೆ, ಅವ್ರು ನಿಮ್ಮನ್ನು ನೋಡ್ತಿರ್ತಾರೆ. ಓ, ಅವರಿಗೆ ಶಾಲೆ ನಾವು ಹೆಂಗಿರ್ತಿದ್ವಿ, ಈ ಶಾಲೆ ಮಕ್ಕಳು ಹೇಗಿದ್ದಾರೆ, ಇಲ್ಲಿರುವ ಹೆಡ್ ಮಾಸ್ಟರ್ ಹೇಗಿದ್ದಾರೆ ಅಂತ ನೋಡ್ತಿರ್ತಾರಲ್ವಾ. ಹಾಗಾಗಿ ನೋಡಿ ಕಲಿಬೇಕು ನಾಯಕ, ಕೇಳಿ ಹೇಳೋದನ್ನ ಕಲಿಬೇಕು ನಾಯಕ, ಹಾಡಿದ್ದನ್ನ ಹಾಡುವನಾಗಬೇಕು, ಬೇರೆ ಭಾಷೆಗೆ ಗೌರವ ಕೊಡಬೇಕು ಅನ್ನೋದನ್ನ ನಮ್ಮ ಪರಮೇಶ್ವರ ಹೇಳಿದ್ದಾರೆ. ಅವರಿಗೆ ಮತ್ತೊಂದು ಜೋರಾದ ಮಕ್ಕಳೇ, ಈಗ ನಮ್ಮ STMC ಅಧ್ಯಕ್ಷರು